ಶಾಂತ ಭುಜಂಗ ಪಾಪಿ ಭುಜಂಗ ಆ ಕಡೆ ಹೋಗಿ ಆ ಕಡೆ ದೇವಸ್ಥಾನ ಈ ಕಡೆ ಹೋಗಿ ಅದು ಶುದ್ಧ ಮಾಡಿದ್ದು ನಮ್ಮ ಮೈ ಮೇಲೆ ಆಡ್ಬೇಕಲ್ಲ, ಎಲ್ಲವೂ ಶುದ್ಧವಾಗಿರ್ಲಿ. ಇದು ಚೈತ್ರ ಮಾಸ ಅಲ್ಲವೇ? ಚೈತ್ರ ಪೂಜೆ ಹೀಗೆ ಓಡಿಸ್ತೀನಿ ಬಟ್ಟೆ ಹಾಕಿ ಪುಷ್ಪ ಕತ್ತಿದ್ದಾನೆ ಕತ್ತಿ ಮುಗಿಸ್ಲಿಕ್ಕೆ ಮಾರಿಯಮ್ಮ ಕಷ್ಟ ಕಾಲದಲ್ಲಿ ಕೇಳಿಕೊಂಡಂತದ್ದು ಈ ಕೊಳ್ಳಿನ ಮೇಲೆ ಬಂದು ಎರಡು ನುಡಿ ಕೊಟ್ಟು ಹಾಕ್ಬೇಕು. ಅಮ್ಮ ಮಾರಿಯಮ್ಮ ಶಾಂತ ಆಗ್ಬೇಕು, ಶಾಂತ ಆಗ್ಬೇಕು. ವ್ಯಕ್ತಿ ಜೊತೆ ಶಾಂತ ಆಗ್ಬೇಕು. ನಿಮ್ಮ ಕಾಲಿದ್ದೆ ನಿಮ್ಮ ಪಾದತ್ತೆ ಪಕ್ಕ ಬ್ರಹ್ಮ ಕುಟುಂಬ, ಬ್ರಹ್ಮ ಕುಟುಂಬ, ಕೂಡು ಕುಟುಂಬ, ಮೂರು ಮುಖ್ಯಗಳಿಗೆ ಅಲ್ಲಿ ಉಂಟು ಮಾಡಿಕೊಂಡೆಲ್ಲ. ಯಾಕೆ ಉಂಟು ಮಾಡಿಕೊಂಡೆ? ಹೇಳಬೇಕು, ಕೇಳು ಶಿಶು ಮಗು, ಕೇಳು. ಅದನ್ನೇ ಕೇಳ್ತೇನೆ. ನಂಗಿನ್ನು ಶಿಶು ಮಗು ಎರಡೂ ಆಗಲಿಲ್ಲ. ಮದುವೆಯಾಗಿ ಸಮಯ ಆದ್ರೂ ನನಗೂ ಆಗ್ಲಿಲ್ಲ, ನನ್ನ ಹೆಂಡತಿಗೂ ಆಗ್ಲಿಲ್ಲ. ಚಿನ್ನ ಅನುಗ್ರಹದಿಂದ ಯಾರಿಗಾದ್ರೂ ಒಬ್ಬರಿಗಾದ್ರೂ ಅದು ಸಾಕು. ಹೇಗೆಲ್ಲಗೆ ಶಿಶು ಮಗು ಆಗ್ತದೆ ಹೇಳು ಶಿಶು ಮಗು? ಯಾಕೆ ನಿನ್ನ ಮದುವೆಯ ದಿವಸವೇ ಕೇಂದ್ರ ಸ್ಥಾನದಲ್ಲಿರುವಂತಹ ಗುರುವಿಗೆ ಪೆಟ್ಟು ಬಿದ್ದಿದೆ. ಹೇಗೆ ಆಗ್ತದೆ ಹೇಳು? ತಾಯೇ, ನೀನು ಅನುಗ್ರಹ ಮಾಡಿದ್ರೆ ಆಗುದಿಲ್ಲ. ಹೆದರಬೇಡ, ಮಾಯಾ ರೂಪದಲ್ಲಿ ನಿಮ್ಮ ಮನೆಗೆ ನಾನೇ ಬಂದು ಎಲ್ಲ ನಡೆಸಿಕೊಡ್ತೀನಿ. ಬಾಗಿಲು ತೆಗೆದೇ ಇರ್ತೇನೆ. ಆ ಚೌಳಿ ಕೊಟ್ಟೆ ಕುರ್ಕಿ ಕೊಡುವುದಲ್ವ? ಆ ಚೌಳಿಯು ನಿಮ್ಮ ಶಿಶು ಮದುವೆ ಅಲ್ಲವೇ? ಅದರೊಂದು ಉಂಟು, ಸಿಂಗಾರ ಹೂವಿನ ಬದಲಿಗೆ ಈ ಚೋಳಿ ಸೊಪ್ಪನ್ನೇ ಕೊಟ್ಟಿರ್ವೇನು? ಇರ್ಲಿ, ಮರ ಹೊತ್ಲಿಕ್ಕೆ ನಂಗೂ ಪುರ್ಸೊತ್ತೆ. ಪುತ್ರ ಶಿಶು ಮಗು ಮುಂದೆ ಬಾ. ಆಗ್ಲಿ, ಎಲ್ಲರೂ ಒಟ್ಟಾಗಿ ಇವತ್ತು ಮಾರಿಯಮ್ಮನ ಸೇವೆಯನ್ನು ಕೊಟ್ಟಿದ್ದೇವೆ. ತುಂಬಾ ಸಂತೋಷ ಆಯ್ತು. ಆದ್ರೂ ಒಂದುಂಟು ಮಗು, ಇನ್ನು 3 ತಿಂಗಳ ಕಾಲ ನೀ ಬಾಳೆಹಣ್ಣು ತಿನ್ಲಿಕ್ಕೆ ಹೋಗ್ಬೇಕು. ನಿನಗೆ ಬಾಳೆಹಣ್ಣಲ್ಲೇ ಗಂಗಾಡ್ತ ಉಂಟು. ಈಗ ಬೇಕಾಗುದಿಲ್ಲ, ದೇವರು ನೋಡಿ ಹೃತ್ಪ್ರಸ್ಥ ಅಂತ. ಇದ್ಯಾವುದು ಶಿಶು ಮಗು? ನನ್ನ ಹೆಂಡತಿ ಇಷ್ಟು ದಿನ ನನ್ನ ಕಣ್ಣಿಗೆ ಬೀಳೇನು, ನಾನು ನಡೆಸಿ ಕೊಡ್ತೇನೆ. ಆಗಲಿ, ಬಾಳೆ ತಿರ್ತೀಯಲ್ಲ, ತಿರುಗು. ನೀ ತಿರುಗಿದ್ದಲ್ಲ, ನಿನ್ನ ಕಾಲಲ್ಲಿ ಚೈತನ್ಯ ರೂಪಕವಾಗಿ ನಾನು ಇಟ್ಕೊಂಡು ನಿನ್ನನ್ನು ತಿರುಗಿಸಿದ್ದು. ಆಗ್ಲಿ ತಿರುಗು, ರಾತ್ರಿ ಮಾತ್ರ ತಿರುಗು, ಹೊಗಳಿಗೊಂದು ತಿರುಗ್ಲಿಕ್ಕೆ ಹೋಗ್ತಾರೆ. ಎಲ್ಲಾದ ನಿನ್ನ ತಮ್ಮ ಶಿಶು ಮುಂದೆ ಬಾ.
ಬೇರೆ ಕಡೆ ನೀ ದೊಡ್ಡ ಗುರು ಅಲ್ಲ, ಇಲ್ಲಿ ಬಂದು ಎಷ್ಟು ಕಷ್ಟ ಉಂಟು ಅಂತ ಗೊತ್ತಾಯ್ತಾ? ಹೆದರಬೇಡ, ಧೈರ್ಯದಿಂದಿರು. ಪರಮ ಪೌಣವಾದಂತಹ ಪುಣ್ಯ ಕ್ಷೇತ್ರ ಇದು. ನೀನು ನಿನ್ನಂತವ್ರು ಎಷ್ಟು ಜನ ಬಂದರೂ ಕೂಡ ಒಳ್ಳೆ ಹೆಸರು ಕೀರ್ತಿಯೊಂದಿಗೆ ಮೆರೆಸಿಕೊಡ್ತೇನೆ. ಪುಣ್ಯ ಶಿಶು ಮಗು, ನಿಯಮ ಶಿಶು ಮಗು. ಏನು ಎನ್ನುವುದಲ್ಲ, ಏನು ಅಪಚಾರ ಮಾಡಿದೆ? ನನ್ನ ಕೊರಡಿಗೆ ಹೊಡಿತೀಯಲ್ಲ ನೀನು, ಕಾಲಲ್ಲಿ ಕುಳಿತೀಯಲ್ಲ. ಏನು ಯಾಕೆ ಕೊಡ್ದೆ? ಭುಜಂಗನಿಗೆ ಯಾಕೆ ಕೊಡ್ದೆ ಹೇಳು? ವೈಯಕ್ತಿಕ ಬಂದ ಅವ ನನ್ನ ಶಿಶು ಮಗು, ನಾನೇ ಕಳಿಸಿಕೊಟ್ಟದ್ದು ಈಗ ಆಸರೆಯಾಗಿ ಎನ್ನುವುದಾಗಿ. ಆಗ್ಲಿ ಹಾಟ್ ಮಾಡಬೇಡ. ಆಯ್ತು ಹೇಳಿ. ಇನ್ನು ಬಲಗಾಲಲ್ಲಿ ನಾನು ಯಾವತ್ತೂ ತುಳಿಯುವುದಿಲ್ಲ. ದೊಡ್ಡ ಮಾಡಿಸ್ತೇನೆ. ತುಂಬಾ ಸಂತೋಷ ಆಯ್ತು. ಇಟ್ಕೊಳ್ಳಿ, ಹರಿವಾಣ ತಕೊಂಡು ಆ ಚೆಂಬು ಕೆಳಗಿಡಿ ಮಾಡ. ಆಗ್ಲಿ, ಕೊಟ್ಟಂತ ಸೇವೆಯನ್ನು ಸಂತೃಪ್ತಿಯಾಗಿ ಸಾನ್ನಿಧ್ಯ ಸ್ವೀಕರಿಸಿದೆ. ನೋಡು, ಪ್ರಸಾದ ಗೊತ್ತು ನೋಡು. ಲೆಕ್ಕ ಮಾಡಿ ಕೊಟ್ಟ ದಾನಿ ಅಲ್ವೇ? ಸರಿ, ಆಗ್ಲಿ. ಬೇರೆ ಏನಾದ್ರೂ ಪ್ರಶ್ನೆ ಉಂಟೆ? ಓ ದೇವಿ, ಇಲ್ಲಿಯವರೆಗೆ ನಮ್ಮ ನಾಡು ಎನ್ನುವುದು ಸುಭಿಕ್ಷೆಯಿಂದ ಕೂಡಿತ್ತು. ಈಗ ಹಾಗಲ್ಲ, ಎಲ್ಲಿ ನೋಡಿದ್ರು ಅನ್ಯಾಯ ಅಕ್ರಮಗಳು. ನಾಡಿಗೆ ನಾಡೇ ಉರಿದು ಬೀಳುವಂತ ಸನ್ನಿವೇಶ ಒಂದಾಗಿದೆ. ಆದ್ರಿಂದ ಅದಕ್ಕೆಲ್ಲ ಕಾರಣ ಯಾರು ಅಂತ ಹೇಳ್ತೀಯ ತಾಯಿ? ತುಂಬಾ ಒಳ್ಳೆ